ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ಮಾರ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಮ್ಮ ತೋಟದಲ್ಲಿ ಟೊಮೊಟೊ ಬಂದಿತ್ತು, ಹಾಗೆ ಕುಯ್ಯೋದಕ್ಕೆ ಅಂತ ಆಳುಗಳು ಕೂಡ ಬಂದಿದ್ದರು. ತುಂಬಾ ದಿನ ಆಗಿತ್ತಲ್ಲ ಕುಯ್ಯಿಸಿ, ಅದಕ್ಕೆ ಹಣ್ಣಾಗ್ಬಿಟ್ಟಿದೆ. ಸರಿ ಅದೊಂದು ಸ್ವಲ್ಪ ಕೆಂಪತ್ತಿದ್ರೆ ಕುಯ್ಬೇಕು. ಸತಿ ಜಾಸ್ತಿ ಲೇಟಾಗಿದ್ದರಿಂದ ಹಣ್ಣಾಗ್ಬಿಟ್ಟಿತ್ತು. ಅದಕ್ಕೆ ಬೇಗ ಬನ್ನಿ ಅಂತ ಕರ್ತಿದ್ವಿ. ಈ ಕಡೆ ಹಬ್ಬ ಆಗಿರೋದ್ರಿಂದ ಅವ್ರು ಬರ್ತಾ ಇರಲಿಲ್ಲ. ಇವತ್ತು ಹೇಗೋ ಒಂದು 3-4 ಆಳು ಬಂದರು ಕುಯ್ಯೋದಕ್ಕೆ ಅಂತ. ಬೇಗ ಬೇಗ ಕುಯ್ಯಿರಿ, ಟೆಂಪೋ ಬರುತ್ತೆ, ಬಂದರೆ ಕುಯ್ಯೋಕ್ಕಾಗಲ್ಲ ಅಂತ ಹೇಳಿತ್ತು. ಅದಕ್ಕೆ ಬೇಗ ಬೇಗ ಕುಯ್ತಾಯಿದ್ರು. ಮತ್ತು ಅವರೇ ತಗೊಂಡೋಗ್ತಾಯಿದ್ರು ಕೂದು. ನೋಡಿ, ಅವರೇ ಹೋಗ್ತಾರೆ. ಯಾಕಂದರೆ ಇವತ್ತು ನಮ್ಮಪ್ಪ ಇರಲಿಲ್ಲ, ಏನೋ ಫಂಕ್ಷನ್ ಇತ್ತು. ಅದರಿಂದ ಅವರಲ್ಲೇ ಒಬ್ಬರು ಎತ್ಕೊಂಡೋಗಿ ಸ್ವಲ್ಪ ಸ್ವಲ್ಪ ಸುರಿತಾಯಿದ್ರು. ಆಮೇಲೆ ನಮ್ಮಪ್ಪ ಬಂದರು. ಅವ್ರಿಗೆ ಇವತ್ತು ನಮ್ಮ ಮನೇಲಿ ಬಸವ ಬರುತ್ತೆ, ಪೂಜೆ ಇದೆ. ಅದರಿಂದ ಸ್ವಲ್ಪ ಬ್ಯುಸಿ ಎಲ್ಲರೂ. ಅದರಿಂದ ಅವರೇ ಇವತ್ತು ಕೂದು ಮತ್ತು ತಗೊಂಡೋಗಿ ಸುರಿತಾರೆ. ನೆನ್ನೆ ಸ್ವಲ್ಪ ಕೂದಿದ್ರು, ಬಟ್ ಇವತ್ತು ಇನ್ನೂ ತುಂಬ ಇತ್ತಲ್ಲ, ಅರ್ಧಕ್ಕೆ ಮೇಲಿತ್ತು ಇವತ್ತು ಕೂಡ. ಅದಕ್ಕೆ ಬೆಳಗ್ಗೆನೇ ಬಂದಿದ್ದರು. ಬಟ್ ಇವತ್ತು ರೈಟ್ ಡೌನ್ ಅಂತೆ. ನೋಡಬೇಕು ಏನು ರೈಟ್ ಆಗ್ತಾರೋ ಗೊತ್ತಿಲ್ಲ. ಬಟ್ ಬೆಳೆಯೋದು ರೈಟ್ ಎಲ್ಲ ಆಮೇಲಿನ ಮಾತು. ಯಾಕೋ ಮೇಲೆ ಇದು ಗಿಡ ಸ್ವಲ್ಪ ಇದಾಗ್ತಾಯಿದೆ. ಇವಾಗ ಎರಡನೇ ವಿಡಿಯೋ ಇರಬೇಕು ಅನಿಸುತ್ತೆ. ಎಲ್ಲ ಆಳುಗಳೆಲ್ಲ ಕುಯ್ತಾ ಇದ್ದರು. ಹಾಗೆ ನಾನು ಕೂಡ ಅವ್ರ ಜೊತೆ ಹೋಗಿ ಮಾತಾಡ್ತಾ ಇದ್ದೆ. ನಾನು ಮತ್ತು ನಮ್ಮ ಅತ್ತೆ ಮಗಳಿಬ್ರು. ಅವರೂ ಮಾತಾಡ್ತಾಯಿದ್ರು. ಹೌದಾ, ನಮ್ಮನ್ನು ಹಾಕ್ತೀರಾ, ಹಾಕಿ ವಿಡಿಯೋನ ಅಂತ ಹೇಳ್ತಾಯಿದ್ರು. ಅದಕ್ಕೆ ನಮ್ಮ ಅತ್ತೆ ಮಗಳು ರೇಗಿಸ್ತಾ ಇದ್ಲು, ನಿಮ್ಮನ್ನು ಹಾಕ್ತೀವಿ, ನೀವು ವೈರಲ್ ಆಗ್ತೀರಾ, ಹಾಗೆ ಹೀಗೆ ಅಂದ್ಕೊಂಡು ಸುಮ್ಮನೆ ರೇಗಿಸ್ತಾ ಇದ್ಲು. ಹಾಗೆ ಅವರು ಮಾತಾಡ್ತಾಯಿದ್ರು ಅವಳ ಜೊತೆನೂ. ಅವಳು ಚಿಕ್ಕವಳಲ್ವಾ, ಅವರು ತಮಾಷೆಯಾಗಿ ಮಾತಾಡ್ತಾಯಿದ್ರು. ಇನ್ನೂ 3 ಆಳಿದ್ದಾರೆ ಹಿಂದ್ಗಡೆ. ನೋಡಿ ಅಲ್ಲಿ ಹೆಂಗೆ ರೇಗಿಸ್ತಾಯಿದ್ರು ಅಂದರೆ, ಕೇಳಿ ಅದನ್ನೇ ವಾಯ್ಸ್ ಹಾಕಿದರೆ ಸರಿ ಹೋಗೋದು, ಗೊತ್ತಾಗೋದು. ಮತ್ತು ತಗೊಬಂದು ಸುರಿತಾ ಇದ್ದಾರೆ ಅವರ ಅಮ್ಮ. ಸುರಿದ್ಬಿಟ್ಟು ಅದನ್ನೆಲ್ಲ ಓಡ್ಬಿಟ್ವಲ್ಲ ಕಾಯಿಗಳು, ಅದಕ್ಕೆ ಅವನ್ನೆಲ್ಲ ಎತ್ತಿಡ್ತಾಯಿದ್ರು. ಅದೇ ನಮ್ಮ ಅತ್ತೆ ಮಗಳು ಸುಮ್ಮನೆ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ಲು ಅವ್ರಿಗೆ. ಅವ್ರು ಕ್ಲೋಸ್ ಅಲ್ವಾ, ಯಾವಾಗಲೂ ಬರ್ತಾ ಇರ್ತಾರಲ್ಲ, ಅದರಿಂದ ಅವಳಿಗೂ ಪರಿಚಯ ಇದೆ. ಅವಳನ್ನು ರೇಗಿಸ್ತಾ ಇದ್ಲು ಅವಳು. ಹಾಗೆ ಮಾತಾಡ್ತಾ ನಿಂತಿದ್ದು. ಮತ್ತು ನಾವು ಅಲ್ಲಿಂದ ಹೊರಟ್ವಿ. ಮನೆಗೆ ಹೋಗೋಣ, ಇವತ್ತು ಇದಲ್ಪ ಬಸವ ಬರುತ್ತೆ, ಅದರಿಂದ ಕೆಲಸ ಇದೆ ಅಂದ್ಬಿಟ್ಟು ಮನೆಗೆ ಹೋಗೋಣ ಅಂತ ಹೊರಟ್ವಿ. ಹಾಗೆ ಇದು ಅಲ್ಲೇ ನಮ್ಮ ತೋಟದಲ್ಲಿ ಇದೆ, ಒಂದೆಲೆ ಸೊಪ್ಪಂತೆ. ಇದನ್ನು ಮಕ್ಕಳು ತಿಂದರೆ ಡೈಲಿ ಬುದ್ಧಿಶಕ್ತಿನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾಯಿದ್ರು. ನನಗಿದ್ರ ಬಗ್ಗೆ ಅಷ್ಟೊಂದೆಲ್ಲ ಗೊತ್ತಿಲ್ಲ. ತುಂಬಾ ಇದೆ ಇದು. ಹೇಗೆ ಇಷ್ಟೊಂದಾಗಿದೆ ಅಂತ ನನಗೂ ಗೊತ್ತಿಲ್ಲ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ವಿಡಿಯೋಗೆ ಮಾಡ್ಕೊಂಡು ಬಂದೆ ವಿಡಿಯೋನ. ಆಮೇಲೆ ಕೇಳಿದ್ದಕ್ಕೆ ನಮ್ಮ ಅಮ್ಮ ಹಂಗೆ ಅರ್ಜೆಂಟಾಗಿ ಕ್ಯಾಮ್ರಾ ಬೇಕಾಗಿತ್ತು, ಅದಕ್ಕೋಸ್ಕರ ಕ್ಯಾಮ್ರಾ ತರೋದಕ್ಕೆ ಅಂತ ಹೋಗಿದ್ದ ನನ್ನ ತಮ್ಮ. ಇವತ್ತು ಹೋಗಿ ತಗೊಬಂದು, ಯಾಕಂದರೆ ಸ್ವಲ್ಪ ಹುಷಾರಿರ್ಲಿಲ್ವಲ್ಲ, ಹೋಗಿ ನೋಡ್ಕೊಳ್ಳೋದಕ್ಕಾಗಲ್ಲ ತೋಟನ ಅಂತ ಹೇಳ್ಬಿಟ್ಟು ಕ್ಯಾಮ್ರಾ ಹಾಕ್ಬಿಟ್ರೆ ಒಳ್ಳೆಯದು. ಅಲ್ಲೆಲ್ಲ ಹೋಗಿ ನಿಂತ್ಕೊಂಡು ನೋಡೋಕ್ಕಾಗಲ್ಲ, ಇಲ್ಲೇ ಕೂತ್ಕೊಂಡು ನೋಡ್ಕೋಬೋದಲ್ಲ ಮನೇಲಿ ಅಂತ ಹೇಳ್ಬಿಟ್ಟು ಕ್ಯಾಮ್ರಾ ಹಾಕ್ತಾಯಿದ್ದಾರೆ. ಬಟ್ ಈ ಕಡೆ ಚಿರತೆ, ಹುಲಿ ಅವುಗಳು ಬರ್ತಾ ಇದ್ದಾವೆ ಅನಿಸುತ್ತೆ. ಅದರಿಂದ ಕ್ಯಾಮ್ರಾ ಹಾಕಿದ್ರೆ ಅಲ್ಲಿ ಹೋಗೋಗಿಲ್ಲ. ಯಾವಾಗಲಾದ್ರು ಮಾರ್ನಿಂಗ್ ಟೈಮ್ ಮುಗಿದು ಬಂದರೆ ಸಾಕು ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೀವಿ. ಈ ಕ್ಯಾಮ್ರಾ ಬಗ್ಗೆ ಡೀಟೇಲ್ಸ್ ಬೇಕಾದರೆ ಕಮೆಂಟಲ್ಲಿ ಕೇಳಿ, ಕಮೆಂಟ್ ಮಾಡಿ, ನಾನೇ ಹೇಳ್ತೀನಿ. ಬಟ್ ಚೆನ್ನಾಗಿದೆ ಕ್ಯಾಮ್ರಾ, ವರ್ತ್ ಅಂತ ಅನ್ನಿಸ್ತು ದುಡ್ಡಿಗೆ. ತುಂಬ ಚೆನ್ನಾಗಿದೆ. ಸೋಲಾರ್ ಫಿಟ್ಟಿಂಗು ಚೆನ್ನಾಗಿದೆ. ಅದನ್ನು ನೋಡ್ತಾ ಇದ್ದ ಓಪನ್ ಮಾಡಿ. ಇವಾಗ ಫಿಟ್ ಮಾಡೋಕ್ಕೆ ತಗೊಂಡೋಗ್ಬೇಕು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಫಾಲೋ ಮಾಡೋದನ್ನು ಮರಿಬೇಡಿ ಪ್ಲೀಸ್. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡ್ತಾಯಿದ್ದೀನಿ. ಇನ್ನೂ ಹೆಚ್ಚಿನ ವಿಡಿಯೋ